ನಾನು ಶಿಕ್ಷಣ ಸಚಿವನಾದ್ಮೇಲೆ, ಯಾಕೆಂದರೆ ನನ್ನ ಇಲಾಖೆ ಭಾಳ ದೊಡ್ಡ ಇಲಾಖೆ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಭಾಷಣ ಮಾಡೋದಕ್ಕೆ. ಸುಮಾರು 46,000 ಶಾಲೆಗಳು ಬರ್ತವೆ ನನ್ನ ಇಲಾಖೆಯಲ್ಲಿ. ಅದೇ ರೀತಿ ಅನುದಾನಿತ ಶಾಲೆನೂ ಸೇರಿದರೆ 57,000 ಶಾಲೆಗಳು ಬರ್ತವೆ. ಅಂದರೆ ಹೆಚ್ಚು ಕಮ್ಮಿ 57 ಲಕ್ಷ ಮಕ್ಕಳು ಇವತ್ತು ನನ್ನ ಇಲಾಖೆಯಲ್ಲಿ ನಾವು ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಕೊಟ್ಟಿದ್ದಾರೆ. ಸಮಸ್ಯೆಗಳು ಹೆಚ್ಚು ಇರ್ಬೋದಿಲ್ಲ ಅಂತ ಹೇಳಲ್ಲ, ಆದರೆ 1.5 ವರ್ಷದೊಳಗೆ ಸಾಕಷ್ಟು ಸಮಸ್ಯೆಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಯಾಕೆಂದರೆ ನನಗೆ ವೈಯಕ್ತಿಕವಾಗಿ ಈ ಪೋರ್ಟ್ಫೋಲಿಯೋ ಅಂದರೆ ಈ ಇಲಾಖೆಯನ್ನು ಕೊಟ್ಟಾಗ ಅವ್ರು ಹೇಳಿದರು, ಮಧು ಈ ಇಲಾಖೆ ಭಾಳ ದೊಡ್ಡ ಇಲಾಖೆ, ಭಾಳ ಮುಖ್ಯವಾಗಿರ್ತಕ್ಕಂಥ, ಯಾಕೆಂದರೆ ಈ ದೇಶದ ಈ ರಾಜ್ಯದ ಪ್ರಜೆಗಳನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಇಲಾಖೆ, ಭಾಳ ಸಮಸ್ಯೆ ಇರ್ತಕ್ಕಂಥ ಇಲಾಖೆ, ಭಾಳ ಜವಾಬ್ದಾರಿಯುತವಾಗಿ ನೀವು ಮಾಡಬೇಕು ಅಂತೇಳಿ ನನಗೆ ಸಂಪೂರ್ಣವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡಿದ್ದಾರೆ. ಆದರೆ ನನಗೆ ಭಾಳ ಮನಸ್ಸಿಗೆ ಹತ್ತಿರ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಇದೇ ಥರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಏನು ಸಿದ್ದರಾಮಯ್ಯನ ಹುಂಡಿ ಮತ್ತು ಇನ್ನೊಂದು ಶಾಲೆಗೆ ಅವರ ಸಂಬಳದಿಂದ ನನ್ನ ಇಲಾಖೆಗೆ 10 ಲಕ್ಷವನ್ನು ಕೊಟ್ಟು ಅವರು ಓದಿರ್ತಕ್ಕಂಥ ಶಾಲೆಗೆ ದಾನವನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಮತ್ತು ಆ ಕಾರ್ಯಕ್ರಮವನ್ನು ಚಾಲನೆ ಮಾಡಿಕೊಟ್ರು. ಇವತ್ತು ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲೂ ಕೂಡ, ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸರ್ಕಾರಿ ಶಾಲೆಯಲ್ಲಿ ಓದಿ ಇಡೀ ರಾಜ್ಯವನ್ನ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಆ ಶಕ್ತಿ ಇನ್ಯಾ ಶಾಲೆಯಲ್ಲೂ ಇಲ್ಲ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಿಮ್ಮ ಗ್ರಾಮದವರಾಗಿರ್ತಕ್ಕಂಥ ಏನು ಇವತ್ತು ಪೊಲೀಸ್ ಇಲಾಖೆಯ ವರಿಷ್ಠರು ಇವತ್ತು ಏನು ಮರಿಸ್ವಾಮಿ ಅವರು ನಿಮಗೆ ಇವತ್ತು ಸಹಕಾರವನ್ನು ಮಾಡಿದ್ದಾರೆ, ಮರಿಬಾರ್ದು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಮಾಡಿದ್ವಿ. ಯಾಕೆಂದರೆ ಬಂಗಾರಪ್ಪ ಅವ್ರ ಮಗ ನಾನು, ನಮ್ಮ ತಂದೆನೂ ಕೂಡ ಕುಪ್ಟೂರು ಅಂತ ಒಂದು ಚಿಕ್ಕ ಶಾಲೆಯಲ್ಲಿ ಓದಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅದನ್ನು ನಾನು ಮಕ್ಕಳಿಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ಕೈ ಎತ್ತಿ ನೋಡೋಣ. ಅವ್ರಿಗೆ ಮಕ್ಕಳು ನಿಮಗೆ ಶೂಸ್ ಎಲ್ಲ ಬಂದಿದೆಯಾ? ಕೇಳಿಸ್ತಾ ಇಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿಸ್ಬೇಕು. ಸಾಕ್ಸ್ ಬಂದಿದೆಯಾ? ಬುಕ್ಸ್ ಬಂದಿದೆಯಾ? ಬೆಳಗ್ಗೆ ಹಾಲು ಬಂದಿದೆಯಾ? ರಾಗಿ ಮಾಲ್ಟ್ ಬಂದಿದೆಯಾ? ಪುಸ್ತಕ ಬಂದಿದೆಯಾ? ವಾರದಲ್ಲಿ 6 ದಿವಸ ಮೊಟ್ಟೆ ಬಂದಿದೆಯಾ? ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಚಪ್ಪಾಳೆ ಮೂಲಕ ಹೇಳಬೇಕು, ನಾವು ಚೆನ್ನಾಗಿ ಓದ್ತೀವಿ ಅಂತೇಳಿ ಅಷ್ಟೊಂದು ಸಾಕು. ಕರೆಕ್ಟ್, ಇಷ್ಟೇ. ನಾನು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ, ಯಾಕೆಂದರೆ ನಾವು ಯಾವ ಶಾಲೆಯಿಂದ ಓದಿರ್ತೀವಿ ಅದನ್ನು ಹಿಂದೆ ತಿರುಗಿ ಒಂದ್ಸತಿ ನೋಡಬೇಕಾಗ್ತದೆ. ಯಾಕೆಂದರೆ ಅಂಥ ಶಾಲೆಯಿಂದ ಒಬ್ಬ ವ್ಯಕ್ತಿ ಒಂದು ಸ್ಥಾನಕ್ಕೆ ಬರೋದಕ್ಕೆ ಉದಾಹರಣೆ ಸಾಕಷ್ಟು ಈ ವೇದಿಕೆ ಮೇಲೆ ಕೂಡ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ ತಗೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ, ಶಾಸಕರು ಎಲ್ಲರೂ ಕೂಡ ತಯಾರಿ ಆಗೋದು ಸರ್ಕಾರಿ ಶಾಲೆಯಿಂದ ಇರೋದ್ರಿಂದ ಆ ಸರ್ಕಾರಿ ಶಾಲೆಯನ್ನು ಹಿಂದೆ ಒಂದ್ಸತಿ ನೋಡಿ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಯಾಕೆಂದರೆ ನಾಳೆ ನಮ್ಮ ಮಕ್ಕಳು ಆ ಶಾಲೆಯಲ್ಲಿ ಓದಬೇಕು, ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಥರ, ಇಲ್ಲಾಂದ್ರೆ ಮರಿಸ್ವಾಮಿ ಅವ್ರ ಥರ, ಇಲ್ಲ ನಮ್ಮೆಲ್ಲರ ಥರ ಆಗಬೇಕು ಅಂತ ಉದ್ದೇಶದ ಮೇಲೆ ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮರಿಸ್ವಾಮಿ ಅವರು ತುಂಬ ಸಂತೋಷ. ನೀವು ಮತ್ತು ನಿಮ್ಮ ಸ್ನೇಹಿತರು ಸಾಕಷ್ಟು ದಾನಿಗಳು ಆ ಬೋರ್ಡಲ್ಲೆಲ್ಲ ಮಾಡಿದ್ವಿ. ಅದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ನಾನು BO ಅವರಿಗೆ DDP ಅವರಿಗೆ ಹೇಳ್ತೀನಿ, ಯಾಕೆಂದರೆ 217 ಜನರು ಇದ್ದಾರೆ ಅಂತೇಳಿ ತಾವು ಹೇಳಿದಿರಿ. LKGಯಿಂದ 7ನೇ ಕ್ಲಾಸ್ವರೆಗೂ. ಮುಂದಿನ ವರ್ಷ ಬರಸ್ಟಿಗೆ ಸುಮಾರು 400 ಮಕ್ಕಳು ಆ ಶಾಲೆಗೆ ಅಡ್ಮಿಷನ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಇಲಾಖೆಯವರು ತಗೊಳ್ಬೇಕಾಗತ್ತೆ. ಆವಾಗ ಮರಿಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಈ ಸಾಧನೆ ಅದು ಪೂರ್ಣ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸರ್ಕಾರಿ ಶಾಲೆಗೆ ಕಳಿಸಿ ನಿಮ್ಮ ಮಕ್ಕಳನ್ನು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರಜೆಗಳನ್ನಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ, ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಬೇಡ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಮತ್ತು ಮರಿಸ್ವಾಮಿ ಅವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.